ಪ್ರಧಾನ ಕಾರ್ಯದರ್ಶಿ. ಒಂದು ವೈಶಿಷ್ಟ್ಯಪೂರ್ಣವಾದಂಥ ಪಾದಯಾತ್ರೆ ಸುಳ್ಯದಿಂದ ಮುಲ್ಕಿಗೆ ನಡೀತಾ ಇದೆ. ಮಹಾತ್ಮ ಗಾಂಧಿ ಮನ್ರೇಗಾ ಬಚಾವ್ ಸಂಗ್ರಾಮ ಪಾದಯಾತ್ರೆ ನಾಳೆ ಮುಲ್ಕಿಗೆ ಪಾವಂಜೆಗೆ ಬಂದು ಪಾವಂಜೆಯಿಂದ ಮುಲ್ಕಿವರೆಗೆ ಆ ಪಾದಯಾತ್ರೆ ನಡೆಯಲಿಕ್ಕಿದೆ. ಸೋಮವಾರ ಸುಳ್ಯದಿಂದ ಈ ಪಾದಯಾತ್ರೆ ಪ್ರಾರಂಭ ಆಗಿದೆ. ಗ್ರಾಮ ಪಂಚಾಯಿತಿಗಳಿಗೆ ಶಕ್ತಿ ತುಂಬುವಂಥ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಈ ನರೇಗಾ ಕಾರ್ಯಕ್ರಮ. ಮನಮೋಹನ್ ಸಿಂಗ್ರು ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಪ್ರಾರಂಭ ಆದಂಥ ರೈತರಿಗೆ ಶಕ್ತಿ ತುಂಬುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನರೇಗಾ ಕಾರ್ಯಕ್ರಮ. ಮಹಾತ್ಮ ಗಾಂಧಿಯ ಹೆಸರಿನಲ್ಲಿ ಇದ್ದಂಥ ಮಹಾತ್ಮ ಗಾಂಧಿ ನರೇಗಾ ಕಾರ್ಯಕ್ರಮವನ್ನು ಇಂದು ಕೇಂದ್ರ ಸರ್ಕಾರ ರದ್ದುಪಡಿಸಿ ಬರೀ 10% ರಾಜ್ಯ ಸರ್ಕಾರದ ಅನುದಾನ, 90% ಕೇಂದ್ರ ಸರ್ಕಾರದ ಅನುದಾನದಿಂದ ನಡೀತಾ ಇದ್ದಂಥ ನರೇಗಾ ಕಾರ್ಯಕ್ರಮ ಅದೊಂದು ಕಾನೂನು ಆಗಿತ್ತು. ಅದನ್ನು ಬದಲಾಯಿಸಿ ಈಗ 60% ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ 40% ಹಣವನ್ನು ಹಾಕಿ ಅದರ ಹೆಸರನ್ನು ಕೂಡ ಬದಲಾಯಿಸುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರಕ್ಕೆ ಬಹಳ ದೊಡ್ಡ ಹೊಡೆತವನ್ನು ಕೊಡುವಂಥ ಕೆಲಸ. ಯಾಕೆಂದರೆ ಪಂಚ ಗ್ಯಾರಂಟಿಗಳನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಕೆಲಸ ನಡೀತದೆ. ಅದಕ್ಕಾಗಿ ಟಕ್ಕರ್ ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಯಾಕೆಂದರೆ ಬಳಸುವುದು ಅವರಿಗೆ ಅಷ್ಟು ಇಷ್ಟ ಇಲ್ಲ BJPಯವರಿಗೆ. ಅದಕ್ಕಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ರಾಮನ ಹೆಸರನ್ನು ಅದಕ್ಕೆ ಜೋಡಿಸುವಂಥ ಕೆಲಸ. ನಾವೆಲ್ಲ ಭಾರತೀಯರು ರಾಮನನ್ನು ಕೂಡ ಭಕ್ತಿಯಿಂದ ಕಾಣ್ಬೋದು. ಆದರೆ ಗಾಂಧಿಯನ್ನು ತೆಗೆದು ರಾಮನನ್ನು ಜೋಡಣೆ ಮಾಡಿದ್ದು ನಮಗೆ ಅಷ್ಟು ಹಿಡಿತ ಆಗುವುದಿಲ್ಲ. ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಅಲ್ಲಲ್ಲಿ ರಾಮ ಉತ್ಸವಗಳು ಅವೆಲ್ಲ ಅದರಲ್ಲೇ ಎಲ್ಲ ಭಾಗವಹಿಸುವವರೇ. ಆದರೆ ಇವತ್ತು ಮಹಾತ್ಮ ಗಾಂಧೀಜಿಯವರು ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಅವರೊಬ್ಬ ಬ್ಯಾರಿಸ್ಟರ್ ಆಗಿ ಗರ್ಭ ಶ್ರೀಮಂತನಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಹಳ ದೊಡ್ಡ ಆಂದೋಲನವನ್ನು ಮಾಡಿದರು. ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಪಾದಯಾತ್ರೆ ಮಾಡಿದಂಥ ಧೀಮಂತ ನಾಯಕ ಇದರ ಮಹಾತ್ಮ ಗಾಂಧಿ. BJPಯವರಿಗೆ ಒಂದೇ ನಾನು ಬಾಲ್ಯ ಜೀವನದಿಂದ ನೋಡ್ತಾ ಇದ್ದೇನೆ. ಅವರು ಯಾವಾಗಲೂ ಮಹಾತ್ಮ ಗಾಂಧೀಜಿಯವರು ಕಂಡ್ರೆ ಅವರಿಗೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಸ್ವಾತಂತ್ರ್ಯದ ದೊಡ್ಡ ಶ್ರೇಯಸ್ಸು ಮಹಾತ್ಮ ಗಾಂಧೀಜಿಯವರಿಗೆ ಸಲ್ತದೆ. ಅದನ್ನು ಅವರು ಸಹಿಸಿಕೊಳ್ಳಲಿಕ್ಕೆ ತಯಾರಿಲ್ಲ, ಇನ್ನೂ ಕೂಡ ಅರಗಿಸಿಕೊಳ್ಳಲಿಕ್ಕೆ ಅವರು ಸಿದ್ಧರಿಲ್ಲ. ಆದ್ದರಿಂದಾಗಿ ಪದೇ ಪದೇ ಒಂದು ಕಡೆಯಿಂದ ಸ್ವಾತಂತ್ರ್ಯ ದಕ್ಕಿದ ಬೆನ್ನಿಗೆ BJPಯವರು ಗುಂಡು ಹೊಡೆದು ಮಹಾತ್ಮ ಗಾಂಧೀಜಿಯವರು ಬಂದರು. ಆ ಸಂದರ್ಭದಲ್ಲಿ ಹೇಳಿದರು ಗೋಡ್ಸೆ ರುಮವಲ್ಲ, ಗೋಡ್ಸೆ ಬೇರೆ ಅಂತ ಹೇಳಿ. ಆದರೆ ಆ ಗೋಡ್ಸೆಯನ್ನೇ ನಾಯಕನನ್ನಾಗಿ ಪರಿಗಣಿಸುವವರು ಇದ್ದರೆ ಅದು BJPಯವರು. ಅವರಿಗೆ ಒಂದೇ ಮಹಾತ್ಮ ಗಾಂಧೀಜಿಯನ್ನು ಕೊಂದಂಥ ವೀರ ಯೋಧ ಗೋಡ್ಸೆ ಎಂಬುದು ಅವರ ಒಂದು ಪ್ರತಿಪಾದನೆ. ಆದ್ದರಿಂದ ಇವತ್ತು ಕರ್ನಾಟಕಕ್ಕೆ ಬಹಳ ದೊಡ್ಡ ಹೊಡೆತ. ಯಾಕೆಂದರೆ ಈ ನರೇಗಾ ಕಾರ್ಯಕ್ರಮದ ಯೋಜನೆಯ ಮುಖಾಂತರ ಬಹಳಷ್ಟು ರೈತಾಪಿ ಜನರಿಗೆ ಅನುಕೂಲ ಆಗಿದೆ. ನೀರಿನ ಹೊಂಡಗಳ ನಿರ್ಮಾಣ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಕಿಂಡಿ ಅಣೆಕಟ್ಟುಗಳು ಇರ್ಬೋದು, ಸಣ್ಣ ಸಣ್ಣ ಕಿಂಡಿ ಅಣೆಕಟ್ಟುಗಳು, ನೀರಾವರಿ ಇಲಾಖೆ ಬೇರೆ ಬೇರೆ ಯೋಜನೆಗಳಿಗೆ ಇವತ್ತು ಮೂಡುಬಿದ್ರೆಯಲ್ಲಿ ನಮ್ಮ ಒಂದು ಪಂಚಾಯತಿಗೆ ಕಟ್ಟಡವೇ ಇಲ್ಲ. ನಾವು ನರೇಗಾದಲ್ಲಿ 30 ಲಕ್ಷ ರೂಪಾಯಿ ಅದಕ್ಕೆ ಇಡುವಂಥ ಕೆಲಸ ಮಾಡಿದ್ದೇವೆ ಈಗ. ಆದರೆ ಇನ್ನು ಹಣ ಬರ್ತದ ಇಲ್ವೋ ಗೊತ್ತಿಲ್ಲ. ಪಂಚಾಯತಿ ನಾಳೆ ಆಗದೇ ಇರುವಂಥ ಪರಿಸ್ಥಿತಿ ಕೂಡ ಇದೆ. ಇವತ್ತು ಇಂತಹ ಎಷ್ಟೋ ರಾಜ್ಯದಲ್ಲಿ
ನರೇಗಾದ ಮುಖಾಂತರ ಹೊಸ ಪಂಚಾಯತ್ಗಳ ಕಟ್ಟಡ ನಿರ್ಮಾಣಗಳು ಸ್ಥಗಿತ ಆಗುವಂಥ ಒಂದು ಭಯ ಇದೆ. ಆದ್ದರಿಂದ ಬೇರೆ ಬೇರೆ ರೀತಿಯಿಂದ ನರೇಗಾದಿಂದ ಕರ್ನಾಟಕದ ರೈತಾಪಿ ಜನರಿಗೆ ಒಂದು ದೊಡ್ಡ ಹೊಡೆತ ಇದೆ. ಅಲ್ಲದೆ ಮಹಾತ್ಮ ಗಾಂಧೀಜಿಯವರ ಅಭಿಮಾನಿಗಳಿಗೆ, ಯಾಕಂದರೆ ನಮಗೊಂದು ಹೆಮ್ಮೆ, ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರ ಹಿರಿಯ ನಾಯಕರು, ಅದರ ನೇತಾರ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರು ತನಗಾಗಿ ಏನು ಮಾಡಲಿಲ್ಲ, ದೇಶಕ್ಕಾಗಿ ಮಾಡಿದವರು. ಆದ್ದರಿಂದ ದೇಶಕ್ಕಾಗಿ ಬಲಿದಾನ, ಅವರು ಬಲಿದಾನ ಕೂಡ ದೇಶಕ್ಕಾಗಿ ಅವರು ಗುಂಡಿಗೆ ಬಲಿಯಾಗಿ ಪ್ರಾಣ ತೆತ್ತವರು. ಅದೇ ರೀತಿ ಇಂದಿರಾ ಗಾಂಧಿಯವರು ಕೂಡ ದೇಶಕ್ಕಾಗಿ ಪ್ರಾಣ ತೆತ್ತವರು. ಅದೇ ರೀತಿ ರಾಜೀವ್ ಗಾಂಧಿಯವರು ಕೂಡ ದೇಶಕ್ಕಾಗಿ ಪ್ರಾಣ ತೆತ್ತವರು. ಇದೆಲ್ಲ ಇತಿಹಾಸ. ಆದ್ದರಿಂದ ಇತಿಹಾಸವನ್ನು ಅಳಿಸುವಂಥ ಕೆಲಸ BJPಯಿಂದ ಆಗ್ತಾ ಇದೆ. ದೇಶದ ಸ್ವಾತಂತ್ರ್ಯದ ಸಂಗ್ರಾಮಕ್ಕಿಂತ ಮೇಲಾದಂಥ ಯಾವುದೇ ಕಾರ್ಯಕ್ರಮ ಇಲ್ಲ. ಪ್ರಪಂಚದ ಇತಿಹಾಸದಲ್ಲಿ ಭಾರತ ದೇಶದ ಸ್ವಾತಂತ್ರ್ಯ ಅಂದರೆ ಅದಕ್ಕೊಂದು ದೊಡ್ಡ ಇತಿಹಾಸ. ಅಹಿಂಸಾ ತತ್ವದ ಮುಖಾಂತರ. ಯಾಕೆಂದರೆ ಬೇರೆ ಎಲ್ಲ ದೇಶಗಳಲ್ಲಿ ಸ್ವಾತಂತ್ರ್ಯ ಅವರಿಗೆ ಸಿಕ್ಕಿದರೆ ಗುಂಡಿನ ಮುಖಾಂತರ, ಬೇರೆ ಬೇರೆ ಹಿಂಸಾ ಕೃತ್ಯದ ಮುಖಾಂತರ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿತು. ಭಾರತ ದೇಶದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಹಿಂಸಾ ತತ್ವದ ಮುಖಾಂತರ, ಗಾಂಧೀಜಿಯವರ ಉಪವಾಸದ ಮುಖಾಂತರ, ಉಪ್ಪಿನ ಸತ್ಯಾಗ್ರಹದ ಮುಖಾಂತರ, ದೇಶದ ಪಾದಯಾತ್ರೆಗಳ ಸಹಕಾರದಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ, ಇತಿಹಾಸವಿದೆ. ಇವತ್ತಂತಹ ಮಹಾತ್ಮ ಗಾಂಧೀಜಿಯವರ ಹೆಸರನ್ನೇ ಅಳಿಸುವಂಥ ಕೆಲಸ ಇವತ್ತು BJP ಅದರ ವಿರುದ್ಧ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಇವತ್ತು ಆ ಪ್ರತಿಭಟನೆ ನಡೆಯುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರದಿಂದ ಈ ಪಾದಯಾತ್ರೆ, ಮನರೇಗಾ ಬಚಾವ್ ಸಂಗ್ರಾಮ ಪಾದಯಾತ್ರೆ ನಡೆಯುತ್ತದೆ. ನಾಳೆ ಪಾವಂಜೆಗೆ ಆ ಪಾದಯಾತ್ರೆ ಬಂದು ಪಾವಂಜೆಯಿಂದ ಮುಲ್ಕಿವರೆಗೆ ನಾವೆಲ್ಲ ಪಾದಯಾತ್ರೆಯಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸುವವರಿದ್ದೇವೆ. ತಮ್ಮ ಸಹಕಾರ, ಪತ್ರಕರ್ತರ ಮಿತ್ರರ ಸಹಕಾರವನ್ನು ಯಾಚಿಸಲಿಕ್ಕಾಗಿ ನಾವು ಇವತ್ತಿಗೆ ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೇವೆ. ತಮ್ಮೆಲ್ಲರ ಸಹಕಾರದಿಂದ ಈ ಊರಿನ ಜನರ, ಮೂಡುಬಿದಿರೆ ಮುಳುಗಿ ಕ್ಷೇತ್ರದ ಜನತೆಯ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಈ ಪಾದಯಾತ್ರೆಯಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ನಾವು ಹಿಂದೆ ಕೂಡ ನೋಡಿದ್ದೀರಿ. ಹಿಂದೆ ಕರ್ನಾಟಕದಲ್ಲಿ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕೂಡ ನಾವು ಅವರ ವಿರುದ್ಧ ಒಂದು ದೊಡ್ಡ ಪಾದಯಾತ್ರೆಯನ್ನು ಮಾಡಿದ್ದೇವೆ. ಅವರ ಭ್ರಷ್ಟಾಚಾರ, ಅವರ ಲೋಪದೋಷಗಳನ್ನು ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದೆ. ಅದೇ ರೀತಿ ಗಣಿಧನಿಗಳು ಭೂಗರ್ಭದಿಂದ ಗಣಿಯನ್ನು ತೆಗೆದು ಇವತ್ತು ಆ ದಿನಗಳಲ್ಲಿ ದೇಶಕ್ಕೆ, ರಾಜ್ಯಕ್ಕೆ ಅಪಾರವಾದಂಥ ನಷ್ಟವನ್ನು ಉಂಟು ಮಾಡಿದಂಥ ಗಣಿ ದೊರೆಗಳ ವಿರುದ್ಧ ನಾವು ವಿಧಾನಸೌಧದಲ್ಲಿ ಧ್ವನಿ ಎತ್ತಿ ಪಾದಯಾತ್ರೆ ಮಾಡಿ ಬಳ್ಳಾರಿಗೆ ನೀವು ಬಂದು ನೋಡಿ ಎಂಬ ಒಂದು ಸಂದೇಶವನ್ನು ಜನಾರ್ದನ ರೆಡ್ಡಿ ಆಜ್ಞೆ ಕೊಟ್ಟಿದ್ದು. ನಾನೇ